ಕೆಲವೊಂದ್ಸರಿ ಮಲಯಾಳಮಲ್ಲಿ ಬರುವಂಥ ಸಿನಿಮಾಗಳು ಕೂಡ ಡಿಸಪಾಯಿಂಟ್ ಮಾಡುತ್ತೆ. ಮ್ಯಾರೇಜು, ಗೋಲ್ಡು, ಡೌರಿ ಈ ಒಂದು ಕಾನ್ಸೆಪ್ಟ್ಗಳನ್ನ ಮಡಿಕೊಂಡು ಈ ಸಿನಿಮಾ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ನನಗೆ ಸಸ್ಪೆನ್ಸ್, ಥ್ರಿಲ್ಲರು, ಸ್ವಲ್ಪ ಕಮರ್ಷಿಯಲ್ ಎಲಿಮೆಂಟ್ಸ್ ಸಿಗದೇ ಇರೋ ಕಾರಣದಿಂದ ನನಗೆ ಕನ್ವಿನ್ಸಿಂಗ್ ಆಗಿರಲಿಲ್ಲ. ಈ ಸಿನಿಮಾದ ಬ್ಯಾಕ್ಗ್ರೌಂಡ್ ಸ್ಕೋರ್ ನನಗೆ ಸ್ವಲ್ಪ ಇಂಪ್ರೆಸ್ ಮಾಡ್ತು. ಮೋರ್ ಓವರ್ ಈ ಥರ ಒಂದು ಸಿಂಪಲ್ ಕಾನ್ಸೆಪ್ಟ್ನ ಮಡಿಕೊಂಡು 2.5 hour ಒಂದು ಫ್ಯೂಚರ್ ಸಿನಿಮಾದಲ್ಲಿ ಆಡಿಯನ್ಸ್ನ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಕೂರಿಸೋದೇ ಒಂದು ಚಾಲೆಂಜಿಂಗ್ ಮ್ಯಾಟರು. ಇವರ ಕಾನ್ಸೆಪ್ಟ್ ಸಿಂಪಲ್ ಆಗಿದ್ರು ಕೂಡ ದ ವೇ ದೇವ್ ಪೋರ್ಟ್ರೇಟ್ ಮತ್ತು ವಿಜುವಲ್ಸ್ ಆಗಿರ್ಬೋದು, ಸ್ಕ್ರೀನ್ ಪ್ಲೇಲ್ ಆಗಿರ್ಬೋದು, ಕಂಪ್ಲೀಟ್ ಈ ಒಂದು ಎಲಿಮೆಂಟ್ಸ್ಗಳೆಲ್ಲ ನನಗೆ ತುಂಬಾ ಇಷ್ಟ ಆಯಿತು. ನನಗೆ ಈ ಒಂದು ಸಿನಿಮಾದಲ್ಲಿ ಒಂದು 2 to 3 hours ಏನಿದೆ ನನಗೆ ಅದು ವರ್ತ್ ಅಂತ ಅನಿಸ್ಲಿಲ್ಲ. ಏನಕ್ಕೆ ಸಾಕಷ್ಟು ಡಿಸಪಾಯಿಂಟ್ಗಳಾಯಿತು. ಬಿಕಾಸ್ ನಾನೇ ಒಂದೇನೋ ಎಕ್ಸ್ಪೆಕ್ಟೇಷನ್ಸ್ ಮಾಡಿಕೊಂಡಿದ್ದೆ, ಪ್ಲಾಟ್ ಟ್ವಿಸ್ಟ್ ಇರುತ್ತೆ, ಥ್ರಿಲ್ ಇರುತ್ತೆ, ಸಸ್ಪೆನ್ಸ್ ಇರುತ್ತೆ ಅಂತೆಲ್ಲ. ಬಟ್ ಅದೊಂದು ಡಿಸಪಾಯಿಂಟ್ ಆಯಿತು. ಅಫ್ಕೋರ್ಸ್ ನಾವು ಏನೋ ಒಂದು ಪ್ರಿಡಿಕ್ಟ್ ಮಾಡಿದರೆ ಅದಿನ್ನೇನೋ ಆಗುತ್ತೆ. ಅಂದರೆ ಈ ಸಿನಿಮಾದಲ್ಲಿ ಸಾಕಷ್ಟು ಸೋಷಿಯಲ್ ಮೆಸೇಜ್ಗಳಿದೆ. ಲೈಕ್ ನಮಗೆ ಕಷ್ಟದಲ್ಲಿ ಒಬ್ಬರು ಆಗಿದ್ದಾರೆ ಅಂತಂದರೆ ನಮ್ಮಿಂದ ಅವ್ರಿಗೆ ಕಷ್ಟ ಆಗಬಾರ್ದು, ಮತ್ತು ಅವ್ರಿಗೆ ಕಷ್ಟ ಅಂತ ಬಂದಾಗ ನಾವು ನಿಲ್ಲಬೇಕು ಅನ್ನೋದೆಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಜೊತೆಗೆ ಒಂದು ಮದುವೆ ಅಂತ ಬಂದರೆ ಮದುವೆ ಏನಕ್ಕೆ ಆಗ್ತಾರೆ, ವರದಕ್ಷಿಣೆಗೋಸ್ಕರನೇ ಆಗ್ತಾರಾ, ಇಲ್ಲ ಒಂದು ಹೆಣ್ಣಿಗೆ ಲೈಫಲ್ಲಿ ಮದುವೆ ಅನ್ನೋದು ಎಷ್ಟು ಇಂಪಾರ್ಟೆಂಟು, ಮತ್ತು ಮದುವೆಗೆ ಚಿನ್ನ ಬೇಕಾಗುತ್ತೆ, ಅಫ್ಕೋರ್ಸ್ ನಿಮಗೆಲ್ಲ ಗೊತ್ತೇ ಇರುತ್ತೆ, ಅದೆಲ್ಲ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ತುಂಬ ಹೈಲೈಟ್ ಮಾಡಿದ್ದಾರೆ. ನನಗೆ ಈ ಸಿನಿಮಾದ ಕ್ಯಾರೆಕ್ಟರೈಸೇಷನ್ ತುಂಬ ಇಷ್ಟ ಆಯಿತು. ಪ್ರತಿಯೊಂದು ಕ್ಯಾರೆಕ್ಟರು ಒಂದು ಜಸ್ಟಿಸ್ ಸಿಕ್ಕಿದೆ ಅಂತ ಅನಿಸ್ತು. ಏನಕ್ಕೆ ಅವರ ಒಂದು ಆ್ಯಕ್ಟಿಂಗ್ ಲೆವೆಲ್ ಆಗಿರ್ಬೋದು, ಜೊತೆಗೆ ದ ವೇ ದೇವ್ ಪೋರ್ಟ್ರೇಟ್ ದ ಮೆಸೇಜ್ ಆಗಿರ್ಬೋದು, ನನಗೆ ಅದು ತುಂಬ ಇಷ್ಟ ಆಯಿತು. ಚೆನ್ನಾಗಿ ಕನ್ವೆ ಮಾಡಿದ್ದಾರೆ. ಸೊ ಸಿಂಪಲ್ ಸ್ಟೋರಿ ಲೈನ್ ಇದ್ದರೂ ಕೂಡ ಸ್ವಲ್ಪ ಮಧ್ಯದಲ್ಲಿ ಒಂದು ಎಕ್ಸೈಟ್ಮೆಂಟು, ಏನಾಗ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿ ಅದೊಂದು ಬಿಲ್ಡ್ ಆಗುತ್ತೆ. ಅದು ಬಿಟ್ಟರೆ ನನಗೆ ಸಾಕಷ್ಟು ಬೇರೆ ಎಲಿಮೆಂಟ್ಸ್ಗಳು ನನಗೆ ತುಂಬಾ ಕೊರತೆ ಇತ್ತು ಅಂತ ಅನಿಸ್ತು. ಸಿನಿಮಾದ ಒನ್ ಲೈನ್ ಸ್ಟೋರಿ ಸಿಂಪಲ್ಲು. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮದುವೆ ಆಗೋ ಟೈಮಲ್ಲಿ ಮದುವೆಗೆ ಅಂತ ಚಿನ್ನ ಬೇಕು ಅಂದಾಗ ಆ ಒಂದು ಜ್ಯುವೆಲರಿ ಶಾಪಲ್ಲಿ ಕೆಲಸ ಮಾಡೋನು ಬಂದು ಲೈಕ್ ಎಲ್ಪ್ ಥರ ಅನ್ನೋದಕ್ಕಿಂತ ಇಟ್ಸ್ ಯುನೀಕ್ ಬಿಸ್ನೆಸ್ಸು. ಅಂದರೆ ಚಿನ್ನ ಕೊಡ್ತೀನಿ ಮದುವೆಗೆ, ಬಟ್ ಆದರೆ ಸೆಟ್ಲ್ಮೆಂಟು ಆ ಮದುವೆಲಾದಂಥ ಮುಯಿ ಕಲೆಕ್ಷನಲ್ಲಿ ಸೆಟ್ಲ್ಮೆಂಟ್ ಮಾಡಬೇಕು ಅಂತ. ಎಷ್ಟು ಸೆಟ್ಲ್ಮೆಂಟ್ ಮಾಡಲ್ವೋ ಅಷ್ಟು ಗೋಲ್ಡ್ನ ರಿಟರ್ನ್ ತೊಗೊಂಡೋಗ್ತೀನಿ ಅನ್ನೋ ಒಂದು ಕಾನ್ಸೆಪ್ಟು. ಸೆಟ್ಲ್ಮೆಂಟ್ ಮಾಡ್ತಾರ, ಅವನು ಚಿನ್ನ ವಾಪಸ್ ತೊಗೊಂಡೋಗ್ತಾನ, ಆ ಚಿನ್ನ ಏನಾಗುತ್ತೆ, ಇವ್ರ ಮಧ್ಯಗಳಲ್ಲಿ ಏನೇನು ಕಾನ್ಫ್ಲಿಕ್ಟ್ಸ್ ಆಗುತ್ತೆ, ದುಡ್ಡು ಚಿನ್ನ ಅಂತ ಬಂದಾಗ ಯಾರ್ಯಾರ ಮೈಂಡ್ ಯಾವ್ಯಾವ ಥರ ಚೇಂಜ್ ಆಗುತ್ತೆ ಅನ್ನೋದನ್ನೆಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನನಗೆ ಅಷ್ಟು ಕನ್ವಿನ್ಸಿಂಗ್ ಆಗಿರಲಿಲ್ಲ. ನನಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗಲಿಲ್ಲ. ಬಿಕಾಸ್ ಎಕ್ಸ್ಪೆಕ್ಟೇಷನ್ಸೇ ಬೇರೆ ಇತ್ತು. ಬಟ್ ಆದರೆ ಒಂದು ತಕ್ಕ ಮಟ್ಟಿಗೆ ಒಂದು ಎಂಟರ್ಟೈನ್ಮೆಂಟ್ ಸಿಕ್ತು, ಅದರಲ್ಲೇನು ಮೋಸ ಇಲ್ಲ. ಬಟ್ ಆದರೆ ನನಗೆ ಆ ಒಂದು ವಾಚ್ ಟೈಮಲ್ಲಿ ನನಗೆ ವರ್ತ್ ಅಂತ ಅನಿಸ್ಲಿಲ್ಲ. ಇನ್ನೂ ಸಾಕಷ್ಟು ಎಲಿಮೆಂಟ್ಸ್ನ ಆ್ಯಡಪ್ ಮಾಡ್ಬೋದಾಗಿತ್ತು, ಲೈಕ್ ಕಾಮಿಡಿ ಆರ್ ಎನಿಥಿಂಗ್. ಬಿಕಾಸ್ ಎಂಗೇಜಿಂಗ್ ಆಗಿ ಕೂರಿಸಿರೋದು ಸಿನಿಮಾ. ಬಟ್ ಆದರೆ ಡ್ರಾಬ್ಯಾಕ್ ಅಂತ ಅನಿಸ್ತು. ಸೊ ಈ ರಿವ್ಯೂ ಇಷ್ಟೇ. ಸಿಗೋಣ ಮುಂದಿನ ರಿವ್ಯೂಲಿ. ಅಲ್ಲಿವರೆಗೂ ನಗ್ನಾಗ್ತಾಯಿರಿ.